ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಟು ಚಾಶ್ವಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಅಕ್ಟೋಬರ್ 19th ನನ್ನ ಮಗಳ ಬರ್ಡೇ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಈ ವಿಡಿಯೋ ಬಂದು ತುಂಬ ಸ್ಪೆಷಲ್. ಯಾಕೆ ಅಂದರೆ ಪ್ರತಿ ವರ್ಷವೂ ನಮ್ಮ ಮಗಳನ್ನ ಬರ್ತಡೇನ ಅಕ್ಟೋಬರ್ 19th ನಮಗೆ ಇಷ್ಟ ಆಗೋ ಥರ ತುಂಬ ಗ್ರ್ಯಾಂಡಾಗಿ ನಾನು ನನ್ನ ಹಸ್ಬೆಂಡು ನಮ್ಮಿಬ್ಬರು ಬರ್ಡೇಗೂ ಅಷ್ಟು ಎಕ್ಸೈಟ್ ಆಗಿರಲ್ಲ. ಸೊ ನನ್ನ ಮಗಳು ಬರ್ಡೇ ಬಂತು ಅಂದರೆ ನಾವಿಬ್ಬರು ತುಂಬ ಎಕ್ಸೈಟ್ ಆಗಿರ್ತೀವಿ. 15 days 15 ದಿನ ಮುಂಚೆನೇ ನಾವೆಲ್ಲ ಅವಳಿಗೆ ಬಟ್ಟೆ ಪರ್ಚೇಸ್ ಮಾಡೋದಾಗಲಿ, ಅವಳಿಗೆ ಕೇಕ್ ಯಾವ ಥರ ಅರೇಂಜ್ ಮಾಡಬೇಕು, ಯಾವ ಥರ ರೆಡಿ ಮಾಡಿಸ್ಬೇಕು ಅನ್ನೋದಾಗಲಿ ಎಲ್ಲನೂ ತುಂಬ ಮುಂಚೆಯಿಂದನೇ ಯೋಚನೆ ಮಾಡಿ ಪ್ರಿಪೇರ್ ಮಾಡಿ ಎಲ್ಲದಕ್ಕೂ ರೆಡಿ ಆಗ್ತಾ ಇರ್ತೀವಿ. ಸೊ ಹಾಗಾಗಿ 2 ವರ್ಷವೂ ನಾವು ನಮ್ಮ ಮನೆಯಲ್ಲೇ ನಮ್ಮ ಮಗಳ ಬರ್ಡೇ ಮಾಡಿರೋದು. ಇದು ಬಂದು ಅವಳು 3ನೇ ವರ್ಷದ ಬರ್ಡೇ ಆಗಿದೆ. ಸೊ ಹಾಗಾಗಿ ನಾವು ಈ ವರ್ಷ ಅವಳ ಬರ್ಡೇಗೆ ಏನು ಸ್ಪೆಷಲ್ ಮಾಡೋಣ ಅಂದಾಗ 2 ವರ್ಷನೂ ಅವಳಿಗೆ ಸ್ವಲ್ಪ ಅಷ್ಟು ಆಗ್ತಾ ಇರಲಿಲ್ಲ. ಏನು ಬೇಕು ಯಾವ್ದು ಬೇಕು ಅಂತ ಅವಳು ಏನು ಕೇಳ್ತಾ ಇರಲಿಲ್ಲ. ನಮ್ಮ ಚಾಯ್ಸ್ ಪ್ರಕಾರನೇ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಈ ವರ್ಷ ಅವಳಿಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲನೂ ಕೇಳ್ತಾಳೆ. ಸೊ ಹಾಗಾಗಿ ನಾವು ಒಂದಷ್ಟು ಫೋಟೋಸ್ನ ತೆಗೆದುಬಿಟ್ಟು ಇಟ್ಕೊಂಡಿದ್ವಿ. ಅದರಲ್ಲಿ ಅವಳಿಗೆ ಯಾವುದು ಚೆನ್ನಾಗಿರುತ್ತೆ, ಯಾವುದು ಓಕೆ ಹೇಳ್ತಾಳೆ ಅದೇ ಥರ ಕೇಕ್ನ ರೆಡಿ ಮಾಡಿಸೋಣ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳು ಡೋರಾ ಥೀಮ್ ಇರೋವಂಥ ಕೇಕ್ನ ಸೆಲೆಕ್ಟ್ ಮಾಡಿದ್ದಾಳೆ. ಹಾಗಾಗಿ ನಾವು ಈ ವರ್ಷ ಡೋರಾ ಥೀಮ್ ಇರೋವಂಥ ಕೇಕ್ನ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಮ್ಮನೆ ಹತ್ರ ಇರೋವಂಥ ಯೂಶ್ವಲ್ ಆಗಿ ನಾವು ಆರ್ಡ್ರ್ ಕೊಡ್ತೀವಿ. ಅವಳು ಫಸ್ಟ್ ಬರ್ಡೇಯಿಂದನೂ ಅಲ್ಲೇ ಆರ್ಡ್ರ್ ಕೊಟ್ಟಿರೋದು. ಆ ಬೇಕ್ರಿಯಲ್ಲಿ ಹೋಗ್ಬಿಟ್ಟು ಡೋರಾ ಕೇಕ್ನ ಆರ್ಡ್ರ್ ಕೊಟ್ವಿ. ಡೋರಾ ಕೇಕ್ ಅವಳಿಗೆ ಮಮ್ಮಿ ನನಗೆ ಇದರಲ್ಲಿ ಯಾವ ಥರ ಇದೆಯೋ ಅದೇ ಥರ ಬೇಕು ಮಮ್ಮಿ, ಡೋರಾ ಬೇಕು, ನನಗೆ ಡೋರಾ ತುಂಬ ಇಷ್ಟ ಮಮ್ಮಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಕೇಕ್ ಅವರಿಗೆ ಸ್ಪೆಸಿಫಿಕ್ ಆಗಿ ಈ ಡೋರಾ ಇಮೇಜ್ ಏನಿದೆ ಅಲ್ವಾ ಇದು ತುಂಬ ಕ್ಲಿಯರಾಗಿ ಬರಬೇಕು ಅಂತ ಹೇಳಿಬಿಟ್ಟು ನಾವು ಒಂದು ಡೋರಾ ಕೇಕ್ ಮಾಡೋದಕ್ಕೆ ಆರ್ಡ್ರ್ ಕೊಟ್ವಿ. ಸೊ ಕೇಕ್ ಆರ್ಡ್ರ್ ಕೊಟ್ಟ ನಂತರ ನಾವು ಶಾಪಿಂಗಿಗೆ ಹೋದ್ವಿ. ಅವಳ ಬರ್ಡೇ ಡ್ರೆಸ್ ಶಾಪಿಂಗ್ ಮಾಡಬೇಕು ಅಂದರೆ ನನಗಂತೂ ತುಂಬ ಖುಷಿ. ಯಾಕಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿರೋಂಥ ಏನಾದರೂ ಡ್ರೆಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಬರ್ತಾ ಇದ್ವಿ. ಈ ವರ್ಷ ಬಂದುಬಿಟ್ಟು ಅವಳ ಬರ್ಡೇ ಡ್ರೆಸ್ನ ನಮ್ಮ ಹಸ್ಬೆಂಡೇ ಚಾಯ್ಸ್ ಮಾಡಿದರು. ಲೈಕ್ ಅವಳ ಬರ್ಡೇ ಡ್ರೆಸ್ ಯಾವ ಥರ ಇತ್ತು ಅಂದರೆ ತುಂಬ ಲೇಯರ್ ಥರ ಬರ್ಡೇ ಗರ್ಲ್ ಡ್ರೆಸ್ ಯಾವ ಥರ ಇರಬೇಕು ಅದೇ ಥರ ಇದೆ ಡ್ರೆಸ್ಸು. ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು. ನಾವು ಯಾವಾಗಲೇ ಬಟ್ಟೆ ತರಕ್ಕೆ ಹೋದ್ರೂ ಒಂದು ಡ್ರೆಸ್ ತರೋದಕ್ಕೆ ಅಂತಲೇ ಹೋಗಿರ್ತೀವಿ, ಯಾವಾಗಲೂ ಒಂದು ಡ್ರೆಸ್ ತೊಗೊಂಡು ಬರೋದೇ ಇಲ್ಲ. ಯಾಕಂದರೆ ಅಲ್ಲಿ ಹೋಗಿ ಡ್ರೆಸ್ಸಸ್ ಕಲೆಕ್ಷನ್ ನೋಡ್ತಾ ಇದ್ವಿ ಅಂದರೆ ನಮಗೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಬಟ್ಟೆ ತರೋದಕ್ಕೆ ಹನುಮಾನ್ ನಗರಲ್ಲಿ ಇರೋವಂಥ ಮನ್ಪಸಂದ್ ಕಲೆಕ್ಷನ್ ಅನ್ನೋಂಥ ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಒಂದು ಡ್ರೆಸ್ ತರೋದಕ್ಕೆ ಅಂತ ಹೋದವರು ಬರ್ಡೇ ಒಂದು ಡ್ರೆಸ್ ಜೊತೆಯಲ್ಲಿ 2 ಡ್ರೆಸ್ ತೊಗೊಂಡು ಬಂದ್ವಿ. ಹಾಗೆ ನೆಕ್ಸ್ಟ್ 2-3 ದಿನ ಬಿಟ್ಟರೆ ದೀಪಾವಳಿ ಕೂಡ ಇದೆ ಅಲ್ವಾ, ದೀಪಾವಳಿಗೂ ಡ್ರೆಸ್ ಆಗುತ್ತೆ ಅಂತೇಳಿ ಟೋಟಲ್ ಆಗಿ ಅವಳಿಗೆ ನಾವು 3 ಡ್ರೆಸ್ ತೊಗೊಂಬಂದ್ವಿ. ಒಂದು ಬರ್ಡೇ ಡ್ರೆಸ್, 2 ಹಬ್ಬಕ್ಕೆ ಅಂತಂದೇಳಿ. ಬರ್ಡೇ ಪರ್ಚೇಸ್ ಎಲ್ಲ ಮುಗೀತಲ್ವಾ, ಇನ್ನು ಬರ್ಡೇ ಬಂದು ಸಂಡೇ ಇತ್ತು. ಸೊ ಹಾಗಾಗಿ ನಾವು ಫ್ಯಾಮಿಲಿ ನಮ್ಮ ಊರಿಂದ ಅಮ್ಮ ಅಪ್ಪ ತಂಗಿ ತಮ್ಮ ಎಲ್ಲರೂ ಬಂದಿದ್ದರು. ನಮ್ಮ ಮನೆಯಲ್ಲಿ ಇರೋ ಜನ ಅಕ್ಕಪಕ್ಕ ಮನೆಯವರು ಇಷ್ಟು ಕರೆದ್ಬಿಟ್ಟು ಮಾಡೋಣ ಅಂತ ಡಿಸೈಡ್ ಆದ್ವಿ. ಸೊ ಒಂದು 20 ಮೆಂಬರ್ಸ್ಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾವಾಗ್ಲೂ ನಾವು ಟೇಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ನಾವೇ ಚೆನ್ನಾಗಿ ಅಡುಗೆ ಮಾಡೋದ್ರಿಂದ ಮನೆಯಲ್ಲೇ ನಾವು ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಏನೇನು ಅಡುಗೆ ಮಾಡಬೇಕು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮಗಳು ಬರ್ಡೇಗೆ ನಾವು ಪೂರಿ ಮತ್ತು ಪನ್ನೀರ್, ಅದಾದಮೇಲೆ ಹೊರಗಡೆಯಿಂದ ಸ್ವೀಟ್ ತರಿಸಿದ್ವಿ. ಆಮೇಲೆ ನಮ್ಮ ಊರ ಕಡೆ ಸ್ಪೆಷಲ್ ಮೇ ಬಿ ದಾವಣಗೆರೆ ಕಡೆಯವ್ರಿಗೆ ಗೊತ್ತಿರುತ್ತೆ, ಅಲ್ಲೆಲ್ಲ ಏನಾದರೂ ಸ್ಪೆಷಲ್ ಅಂತ ಅಂದರೆ ಗೋಧಿ ಹುಗ್ಗಿ ಅಂತ ಹೇಳ್ತಾರೆ. ಗೋಧಿ ಪಾಯಸ, ಗೋಧಿ ಇರುತ್ತೆ ಅಲ್ವಾ, ಗೋಧಿ ನುಚ್ಚಲ್ಲಿ ಪಾಯಸ ಮಾಡ್ತಾರೆ. ಅಮ್ಮ ಬಂದುಬಿಟ್ಟು ಗೋಧಿ ಪಾಯಸ ಮಾಡಿದರು. ಸೊ ಅದಾದಮೇಲೆ ಮಾಮೂಲಿ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ನಮ್ಮೂರು ಮುಗಿಸಿದ ಆದ ನಂತರ 3 ಗಂಟೆಯಿಂದ ನಾವು ನಮ್ಮ ಮಗಳ ಬರ್ಡೇಗೆ ಡೆಕೋರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಡೆಕೋರೇಷನ್ ಮಾಡೋದಕ್ಕೆ ನಾನು ಚಿಕ್ಕಪೇಟೆನಲ್ಲಿ ಹೋಗ್ಬಿಟ್ಟು ಡೆಕೋರೇಷನ್ ಅಂಗಡಿಯಲ್ಲಿ ಏನೇನು ಡೆಕೋರೇಷನ್ ಈ ಸಲ ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತಂದರೆ 1 day ಬಿಫೋರ್ ಎಲ್ಲ ತೊಗೊಂಬಂದಿದ್ದೆ ನಾನು. 3 ಗಂಟೆಯಿಂದ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಬಲೂನ್ಸ್ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ನಾವು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಡೆಕೋರೇಷನ್ ಮಾಡೋದಕ್ಕೆ, ಮುಗಿಯೋ ಅಷ್ಟರಲ್ಲಿ 6 ಗಂಟೆ ಆಯಿತು. 6 ಗಂಟೆ ಆದಮೇಲೆ ನಾನು ರೆಡಿಯಾಗಿ ನನ್ನ ಮಗಳನ್ನ ರೆಡಿ ಮಾಡಿಸ್ಬಿಟ್ಟು ಹೋಗಿ ನಾವು ಆರ್ಡರ್ ಕೊಟ್ಟಿದ್ದಂಥ ಕೇಕ್ನ ತೊಗೊಂಬಂದ್ವಿ. ಕೇಕ್ ಮಾತ್ರ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಾವು ರೆಫರೆನ್ಸ್ ಇಮೇಜ್ ಏನು ತೋರಿಸಿದ್ವಲ್ಲ ಎಕ್ಸಾಕ್ಟ್ ಅದೇ ಥರ ಮಾಡಿಕೊಟ್ಟಿದ್ರು. ಒಂದು ಸ್ವಲ್ಪನೂ ಏನು ವೇರಿಯೇಷನ್ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ನನಗೆ ಮಾತ್ರ ಕೇಕ್ ಡಿಸೈನ್ ತುಂಬ ಇಷ್ಟ ಆಯಿತು. ಕೇಕ್ ತೊಗೊಂಬಂದ ನಂತರ 7 ಗಂಟೆಯಿಂದ ಗೆಸ್ಟ್ಗಳೆಲ್ಲ ಬಂದರು. ಗೆಸ್ಟ್ ಅಂದರೆ ನಮ್ಮ ಆಫೀಸ್ ಕೊಲೀಗ್ ಮತ್ತು ನಮ್ಮ ಹಸ್ಬೆಂಡ್ ಆಫೀಸ್ ಕೊಲೀಗ್ ಬಂದಿದ್ದರು. ಆಮೇಲೆ ಅಕ್ಕಪಕ್ಕ ಮನೆಯವರು, ನಮ್ಮ ಫ್ಯಾಮಿಲಿಯವರು ಎಲ್ಲ ಸೇರಿ ಅರೌಂಡ್ ಒಂದು 30 ಮೆಂಬರ್ಸ್ ಆಗಿದ್ದರು. ಸೊ 7 ಗಂಟೆಗೆ ಕೇಕ್ ಕಟ್ ಮಾಡೋವಂಥ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ
ಬಂದಿದ್ದಂಥ ಗೆಸ್ಟ್ಗಳೆಲ್ಲ ಊಟ ಮಾಡಿದರು. ಅಡುಗೆನೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು. ನನಗೂ ತುಂಬ ಇಷ್ಟ ಆಯಿತು. ನಾವು ಮಾಡಿದ ಅಡುಗೆ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಬರ್ಡೇ ಎಲ್ಲ ಮುಗೀತು. ಬರ್ಡೇ ಮುಗಿಸಿ ಆಮೇಲೆ ಎಲ್ಲರೂ ಊಟ ಮಾಡಿ ಅವತ್ತಿನ ಡೇ ಫುಲ್ ಖುಷಿಯಾಗಿ ಕಳೆದ್ವಿ ಎಲ್ಲರೂ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಗಳ ಬರ್ಡೇ ವಿಡಿಯೋ. ಸೊ ಇವತ್ತು ನನ್ನ ಮಗಳ 3ನೇ ವರ್ಷದ ಬರ್ಡೇ. ಎಲ್ಲರೂ ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ, ಆಮೇಲೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಗಳ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮರಿದೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಸಬ್ಸ್ಕ್ರೈಬ್ ಆಗಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ.